ನಮಸ್ಕಾರ. ಟೀಚರ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೀಲನಕ್ಷೆ ಎಂದರೇನು, ಹಾಗೆಯೇ ಒಂದು ಘಟಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವ ರೀತಿ ಒಂದು ನೀಲನಕ್ಷೆಯನ್ನು ತಯಾರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ನೀಲನಕ್ಷೆ ಎಂದರೆ ಒಂದು ಘಟಕ ಪರೀಕ್ಷೆಯನ್ನು ರಚಿಸುವಾಗ, ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಪೂರ್ವನಿರ್ಧರಿತವಾಗಿ ರಚಿಸಿದಂತಹ ಪ್ರಶ್ನೆ ಪತ್ರಿಕೆಯ ರೂಪರೇಷೆಯ ಒಂದು ಯೋಜನೆಯಾಗಿದೆ. ಇಲ್ಲಿ ವಿವಿಧ ಘಟಕಗಳಿಗೆ ಅನುಗುಣವಾಗಿ ಉದ್ದೇಶಗಳು, ಪ್ರಶ್ನೆಗಳ ಪ್ರಕಾರಗಳು, ಪ್ರಶ್ನೆಗಳ ಸಂಖ್ಯೆಯ ಪ್ರಮಾಣಬದ್ಧವಾಗಿ ಸ್ಪಷ್ಟವಾಗಿ ರಚಿಸಲ್ಪಡುತ್ತದೆ. ಎಲ್ಲ ಉಪಘಟಕಗಳೊಂದಿಗೆ ಅಂಕಗಳು ಕೂಡ ನಿರ್ಧಾರವಾಗಿರುವುದರಿಂದ ಮೌಲ್ಯಮಾಪನಕ್ಕೂ ಕೂಡ ಅವಕಾಶವಿದ್ದು, ಶಿಕ್ಷಕನಿಗೆ ಇದು ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗಿದೆ. ಈಗ ನೀಲನಕ್ಷೆಯ ತಯಾರಿಕೆಯನ್ನು ನೋಡೋಣ. ಒಂದು ಘಟಕದ ಒಂದು ಸಾಮಾನ್ಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ರಚನೆಯಲ್ಲಿ ನೀಲನಕ್ಷೆಯ ತಯಾರಿಕೆಯು ಬಹಳ ಮುಖ್ಯವಾಗಿರುತ್ತದೆ. ನೀಲನಕ್ಷೆಯನ್ನು ಪ್ರಶ್ನೆಗಳ ಒಂದು ಉದ್ದೇಶವಾರು ಹಾಗೂ ಶೇಕಡಾ ವಿತರಣಾ ಹಂಚಿಕೆ ಮತ್ತು ವಿಷಯವಾರು ವಿತರಣಾ ಹಂಚಿಕೆ ಹಾಗೂ ಪ್ರಶ್ನೆಗಳ ವಿಧಗಳ ಶೇಕಡಾವಾರು ಹಂಚಿಕೆ ಹಾಗೂ ಅಂಕಗಳ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಒಂದು ಉತ್ತಮ ಘಟಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ನೀಡುವಾಗ ಘಟಕದಲ್ಲಿನ ಜ್ಞಾನ, ತಿಳುವಳಿಕೆ, ಅನ್ವಯ ಹಾಗೂ ಕೌಶಲ್ಯಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಪ್ರಮಾಣದಲ್ಲಿ ಪ್ರಶ್ನೆಗಳನ್ನು ಕೊಡಬೇಕು. ಅದಕ್ಕೆ ಒಂದು ಉದಾಹರಣೆ ಹೀಗಿದೆ. ವಿಷಯಾಂಶಗಳ ಶೇಕಡಾವಾರು ಹಂಚಿಕೆ. ಒಂದು ಘಟಕ ಪರೀಕ್ಷೆಯಲ್ಲಿ ಒಂದು ಘಟಕದಲ್ಲಿ ಬರುವಂತಹ 3 ಅಥವಾ 4 ಉಪಘಟಕಗಳು ಇರಬಹುದು. ಒಂದು ಉತ್ತಮ ಘಟಕ ಪರೀಕ್ಷೆಯಲ್ಲಿ ಪ್ರತಿಯೊಂದು ಉಪಘಟಕಗಳಿಂದಲೂ ಪ್ರಶ್ನೆಗಳನ್ನು ತೆಗೆಯಬೇಕು. ಹಾಗೆ ಉಪಘಟಕದ ಗಾತ್ರದ ಆಧಾರದ ಮೇಲೆಯೂ ಕೂಡ ಪ್ರಶ್ನೆಗಳನ್ನು ಹಂಚಬಹುದು. ಇಲ್ಲಿ 20 ಅಂಕಗಳಿಗೆ ನೀಲನಕ್ಷೆಯನ್ನು ತಯಾರಿಸಲಾಗಿದೆ. ಹಾಗೆ 100 ಅಂಕಗಳಿಗೂ ಕೂಡ ತಯಾರಿಸಬಹುದಾಗಿದೆ. ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋದಾದರೆ, ಚಲನೆ ಎಂಬ ಪಾಠದ ಮೇಲೆ 4 ಉಪಘಟಕಗಳನ್ನು ಮಾಡಿದ್ದಾರೆ. ಚಲನೆಯ ಮೊದಲನೇ ಉಪಘಟಕ ಚಲನೆಯ ವಿವರಣೆ, ಇದರಲ್ಲಿ 5 ಪ್ರಶ್ನೆಗಳು ಹಾಗೂ ಅಲ್ಲಿ 8 ಅಂಕಗಳಿವೆ. ಹಾಗೆಯೇ ಎರಡನೇ ಉಪಘಟಕ ಏಕರೂಪ ಮತ್ತು ಏಕರೂಪವಲ್ಲದ ಚಲನೆ, 3 ಪ್ರಶ್ನೆಗಳಿವೆ, 7 ಅಂಕಗಳು. ಇದು ಮೂರನೇ ಉಪಘಟಕ ಸರಾಸರಿ ಜವ, ಅದರಲ್ಲಿ 2 ಪ್ರಶ್ನೆಗಳು ಹಾಗೂ 4 ಅಂಕಗಳು. ನಾಲ್ಕನೇ ಉಪಘಟಕ ಸರಾಸರಿ ವೇಗ, ಅದರಲ್ಲಿ 1 ಪ್ರಶ್ನೆ ಹಾಗೂ 1 ಅಂಕ. ಹಾಗೆಯೇ ಒಟ್ಟು 20 ಅಂಕಗಳಿಗೆ 11 ಪ್ರಶ್ನೆಗಳು. ಈಗ ವಿವಿಧ ರೀತಿಯ ಪ್ರಶ್ನೆಗಳ ಹಂಚಿಕೆ. ಒಂದು ಘಟಕ ಪರೀಕ್ಷೆಯಲ್ಲಿ ವಿವಿಧ ಪ್ರಶ್ನೆಗಳ ಆಯ್ಕೆಯು ಬಹಳ ಮುಖ್ಯ. ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಹಂತಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯ ಪ್ರಶ್ನೆಗಳ ಆಯ್ಕೆಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣಬಹುದು. ಅಂಕಗಳು ಹಾಗೂ ವಿವಿಧ ರೀತಿಯ ಉದ್ದೇಶಗಳಿಗೆ ವಿವಿಧ ರೀತಿಯ ಪ್ರಶ್ನೆಗಳನ್ನು ಸಹ ಈ ರೀತಿ ತೆಗೆಯಬಹುದಾಗಿದೆ. ಇಲ್ಲಿ ಉದಾಹರಣೆಗೆ ವಸ್ತುನಿಷ್ಠ ಪ್ರಶ್ನೆಗಳು 5 ಪ್ರಶ್ನೆಗಳಿಗೆ 5 ಅಂಕಗಳು. ಹಾಗೆಯೇ ಲಘು ಉತ್ತರ ಬಯಸುವಂತಹ ಪ್ರಶ್ನೆಗಳು 3 ಪ್ರಶ್ನೆಗಳಿಗೆ 6 ಅಂಕಗಳು. ಪ್ರಬಂಧ ಮಾದರಿಯ ಪ್ರಶ್ನೆಗಳು 3 ಪ್ರಶ್ನೆಗಳಿಗೆ 9 ಅಂಕಗಳನ್ನು ನೀಡಲಾಗಿದೆ. ಈಗ ನೋಡಿ, 20 ಅಂಕಗಳಿಗೆ ಒಟ್ಟಾರೆಯಾಗಿ 3 ಆಯಾಮಗಳ ನೀಲನಕ್ಷೆ, ಅಂದರೆ ಉಪಘಟಕಗಳು ಹಾಗೂ ಉದ್ದೇಶಗಳಿಗೆ ಹಾಗೂ ಪ್ರಶ್ನೆಗಳ ವಿಧಗಳಿಗೆ ಅನುಗುಣವಾಗಿ 3 ಆಯಾಮಗಳುಳ್ಳ ನೀಲನಕ್ಷೆಯನ್ನು ನೀಡಲಾಗಿದೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.